ಈಗ ಎಲ್ಲಿ ನೋಡಿದ್ರೂ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಒಂದು ಹನಿ ನೀರಿಗೂ ಪರದಾಡುವ ಸ್ಥಿತಿ ಇದೆ. ಇದನ್ನ ಅರಿತ ಹಾನಗಲ್ಲಿನ ಒಬ್ಬ ವ್ಯಕ್ತಿ ಜಾನುವಾರುಗಳ ಹಾಗೂ ಜನರ ಕುಡಿಯುವ ನೀರಿನ ದಾಹವನ್ನು ನೀಗಿಸಿದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದ ಹೊರವಲಯದ ಹಾನಗಲ್ ಮಹಾರಾಜಪೇಟೆ ರಸ್ತೆಯಲ್ಲಿ ಉಚಿತವಾಗಿ ಜನರಿಗೆ ನೀರು ನೀಡುತ್ತಿದ್ದಾರೆ. ಇವರ ಹೆಸರು ನಾಗೇಂದ್ರ. ಆದ್ರೆ ಎಲ್ಲರೂ ಇವರನ್ನ ಕರೆಯೋದು ಮಾತ್ರ ಡಾಕ್ಟರ್ ಶಿವ ಅಂತ. ಕಳೆದ 3 ತಿಂಗಳಿನಿಂದ ಕುಡಿಯುವ ನೀರನ್ನು ಒದಗಿಸುತ್ತಿದ್ದಾರೆ. ಸರ್, ನನ್ನ ಹೆಸರು ನಾಗೇಂದ್ರ. ನಾನೊಬ್ಬ ಸಣ್ಣ ರೈತ. ಇಲ್ಲಿ ಹೊಲ ಮಾಡ್ಕೊಂಡಿದ್ದೀನಿ 1 ಎಕರೆಯನ್ನು. ಆದರೆ ನೀರು ಮೊದಲೇ 1 ಎಕರೆ ಭೂಮಿಲಿ ಇತ್ತು ಬೋರು. ಇನ್ನೊಂದು ಬೋರ್ ತೆಗಿಸ್ತೆ ನಾನು. ಆ ಬೋರ್ನಲ್ಲಿ ನೀರೇ ಬೀಳಲಿಲ್ಲ. ದೇವರಲ್ಲಿ ಸಂಕಲ್ಪ ಮಾಡಿಕೊಂಡು ಮತ್ತೊಂದು ಬೋರನ್ನು ತೆಗಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ. ನೀರು ಬೀಳಲಿಲ್ಲ. ಅದು ನನಗಲ್ದಾಗಿತ್ತು, ಪ್ರಾಣಿ ಪಕ್ಷಿ ಸಲುವಾಗಿನ ಅಂತ ನನಗೆ ಬೇಕಾಗಿತ್ತು. ಆಮ್ಯಾಗ 114 ಕೇಸಿಂಗ್ ಹೊಡೆದು 365 ಆಳು ಹಿಡಿದು ನೀರೇ ಬೀಳಿಲ್ಲ. ಭಾಳ ಬೇಜಾರಾಯಿತು. ಆಮೇಲೆ ದೇವ್ರಿಗೆ ಮತ್ತೊಮ್ಮೆ ಮಂಜುನಾಥ ಸ್ವಾಮಿ ಎಲ್ಲ ಅರಿಕೆ ಮಾಡ್ಕೊಂಡು ನೀರು ಬೀಳಬೇಕು, ಇಲ್ಲ ಗುಂಡಿಯಲ್ಲಿ ನಾ ಬೀಳಬೇಕು, ನಾನು ನೀರು ಕೊಡ್ತೇನೆ ಅಂತ ಜನರಿಗೆ ಮಾತು ಕೊಟ್ಟಿದ್ದೇನೆ. ಸ್ವಾಮಿ ಸಂಕಲ್ಪ ಮಾಡೋ ಅಂದ್ಕೊಂಡೆ. 15 ದಿವಸದ ನಂತರ ಆ ಬೋರ್ ತಗೋಂಥ ಗುಂಡಿಯನ್ನು ಮುಚ್ಚಿ ಒಂದು ಕಲ್ಲು ಹಾಕಿ 15 ದಿವಸದ ನಂತರ ಮತ್ತೆ ಅದರಲ್ಲಿ ಒಂದು ಬೀರ್ ಬಾಟ್ಲಿ ಬಿಟ್ಟು ನೋಡಿದೆ. ಅದರಲ್ಲಿ 25 ಫೂಟ್ಗೆ ನೀರು ಬಂದಿತ್ತು. ಭಾಳ ಖುಷಿ ಆಯಿತು. ಆ ದೇವರಲ್ಲಿ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ಇದನ್ನು ನನಗಲ್ಲ ಸ್ವಾಮಿ, ಜನರಿಗಾಗಿ ಮೀಸಲಿಡ್ತೀನಿ, ನಾನು ಸತ್ಯವನ್ನು ಹೇಳ್ತೀನಿ, ಇದು ಜನರಿಗೆ ಮತ್ತು ಪ್ರಾಣಿ ಪಕ್ಷಿಗೆ ಮೀಸಲಿರಲಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಈಗ ಸದ್ಯ ಇಲ್ಲೊಂದು ಟಾಕಿ ಇಟ್ಟಿದ್ದೀನಿ. ಒಂದು ದನಗಳಿಗೆ ಕುಡಲಿಕ್ಕೆ ಅಂತ ಒಂದು ತೊಟ್ಟಿ ಮಾಡಿದ್ದೀನಿ. ಜನರಿಗೆ ಕುಡಿಲಿಕ್ಕೆ ಅಂತ ಒಂದು ದೊಡ್ಡ ತೊಟ್ಟಿ ಇಟ್ಟಿದ್ದೀನಿ. ಮುಂದೆ ಅದನ್ನೇ ತೊಟ್ಟಿಯನ್ನು ನಾನು ಮನೆಯನ್ನು ಕಟ್ತಾ ಇದ್ದೀನಿ. ಆ ಮನೆ ಮೇಲೆ ಒಂದು ಟಾಕಿ ಮಾಡಿ ಹಾದೇ ಹೋಗೋ ಜನರಿಗೆ ಪ್ರಾಣಿಗೆ ನೀರು ಕೊಡಬೇಕು ಅಂತ ಹೇಳಿ ನನ್ನ ಆಸೆ ಆಗಿದೆ. ಇಲ್ಲೆಲ್ಲ ಬರಗಾಲ, ಮಳೆ ಸರಿಯಾಗಿಲ್ಲ, ಕೆರೆ ಕಟ್ಟೆಯಲ್ಲಿ ನೀರಿಲ್ಲ, ಪ್ರಾಣಿಗೆ ಕುಡಿಲಿಕ್ಕೆ ನೀರಿಲ್ಲ. ಜನರು ಸಹ ಬಿಸಿಲಾಗಿರುತ್ತೆ. ಬಿಸಿಲಾಗಿ ಬಂದು ನೀರನ್ನು ಮೊದಲು ಕೇಳ್ತಿದ್ರಲ್ಲ, ಈಗ ನೀರು ಕುಡಿಲಿಕ್ಕೆ ಸೌಕರ್ಯ ಮಾಡಿದಕ್ಕಾಗ ಅವರು ಅಯ್ಯೋ ಈ ಮನುಷ್ಯ ಒಳ್ಳೆ ಕೆಲಸ ಮಾಡಿದ್ದಾನ, ಇನ್ನೂ ಇವನಂಥವ್ರು ಮಾಡೋಂಥವ್ರು ಈ ಭೂಮಿಯಲ್ಲಿ ಬರಲಿ, ಇಂಥ ಉಪಕಾರ ಇವರಿಂದಾದ್ರೂ ನೋಡಿ ಜನ ಕಲೀಲಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ನನ್ನ ಆತ್ಮಕ್ಕೆ ಶಾಂತಿ ಆಯಿತು. ಇನ್ನು ಇಂಥದನ್ನು ಮಾಡೋಂಥದ್ದು ಜನರು ಅವ್ರಿಗೂ ಅವಕಾಶ ಕೊಡಲಿ. ರೈತನಾಗಿ ಇಂಥ ಸಣ್ಣ ಕೆಲಸ ಮಾಡಿದ್ದೇನೆ. ಪ್ರತಿಯೊಬ್ಬರಿಗೆ ಕುಡಿಯೋಕೆ ನೀರು ಕೊಡ್ತಾರೆ ಸರ್. ಮತ್ತು ಮನೆ ಕಟ್ಟಲಿಕ್ಕೆ ಇಲ್ಲಿಂದ ತೊಗೊಂಡು ಹೋಗ್ತಾರೆ ರೀ. ದನ ಕರುಗಳು ಒಯ್ತಾರೆ ರೀ. ಶಾಲೆ ಹುಡುಗರಾದ್ರೆ ಸರ್ ನೀರು ಕುಡಿಯೋಕೆ ಬಂದ್ರೆ ಇಲ್ಲಿ ಊಟ ಮಾಡಿ ನೀರು ಕೊಡೋದು, ರೆಸ್ಟ್ ತೊಗೊಂಡು ಹೋಗ್ತಾರೆ ರೀ. ಹಿರಿಯರು ಬಂದರೆ ಪೇಪರ್ ಎಲ್ಲ ವ್ಯವಸ್ಥೆ ಮಾಡ್ಯಾರ. ವಾಚನಾಲಯ ಅಂತ ಅಂದು ಕೃಷಿಗೆ ಸಂಬಂಧಪಟ್ಟಂಗೆ ತರಬೇತಿ ಪುಸ್ತಕನ ಅದಾವೆ ರೀ ಸರ್. ಕೃಷಿಗೆ ಯಾವುದು ಯಾವ ಟೈಮಿಗೆ ಯಾವ ಬೆಳೆಗೆ ಯಾವ ಗೊಬ್ಬರ ಹಾಕಬೇಕು, ಔಷಧಿ ಸಿಂಪಡಣೆ ಮಾಡ್ಬೇಕು ಅದ್ರ ಬಗ್ಗೆ ಅದರೊಳಗೆ ಅದಾವೆ ರೀ. ಅದನ್ನು ನೋಡಿ ಅಧ್ಯಯನ ಮಾಡಬೇಕು ಸರ್. ರಸ್ತೆ ಪಕ್ಕದಲ್ಲಿಯೇ ಇವರ ಹೊಲವಿದೆ. ಹೀಗಾಗಿ ಒಂದು ಬೋರ್ವೆಲ್ ಕೊರೆಸಿರುವ ನಾಗೇಂದ್ರ ಇದೇ ಬೋರ್ವೆಲ್ ಬಳಸಿಕೊಂಡು ಜನರು ನೀರು ಕುಡಿಯುವುದಕ್ಕಾಗಿ ಒಂದು ನೀರಿನ ಟ್ಯಾಂಕ್ ಹಾಕಿದ್ದಾರೆ. ಇನ್ನು ಜಾನುವಾರುಗಳಿಗೆ ನೀರು ಕುಡಿಯುವುದಕ್ಕಾಗಿ ಒಂದು ಟ್ಯಾಂಕ್ ಕಟ್ಟಿಸಿದ್ದಾರೆ. ಅಕ್ಕಪಕ್ಕದ ಜನರು ಹಾಗೂ ರಸ್ತೆಯಲ್ಲಿ ಪ್ರಯಾಣ ಮಾಡುವವರು ಇಲ್ಲಿ ಬಂದು ನೀರು ಕುಡಿಯುತ್ತಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಾನುವಾರುಗಳು ಇಲ್ಲಿಗೆ ಬಂದು ನೀರು ಕುಡಿಯುತ್ತವೆ. ಅಷ್ಟೇ ಅಲ್ಲ, ಪ್ರಾಣಿಗಳನ್ನ ಕಂಡ್ರೆ ಇವರಿಗೆ ತುಂಬಾ ಇಷ್ಟ. ಅವುಗಳ ಪಾಲನೆ ಮಾಡುತ್ತಾರೆ. ಇನ್ನು ಪ್ರತಿನಿತ್ಯ ದಿನಪತ್ರಿಕೆ, ಕೃಷಿಗೆ ಸಂಬಂಧಿಸಿದ ವಾರಪತ್ರಿಕೆಗಳನ್ನು ತಂದು ಜನರಿಗೆ ಓದಲು ಅನುಕೂಲವಾಗುವಂತೆ ಚಿಕ್ಕದಾದ ಒಂದು ವಾಚನಾಲಯವನ್ನು ಸಹ ಪ್ರಾರಂಭಿಸಿದ್ದಾರೆ. ಸದಾ ಒಂದಿಲ್ಲ ಒಂದು ತರಹದಲ್ಲಿ ಜನಸೇವೆ ಮಾಡಬೇಕು ಎಂದು ಹಂಬಲಿಸಿರುವ ನಾಗೇಂದ್ರ ಈಗ ಬರಗಾಲ ವೇಳೆ ಕುಡಿಯುವ ನೀರಿನ ಮಹತ್ವ ಅರಿತುಕೊಂಡು ಜಾನುವಾರುಗಳಿಗೆ ಹಾಗೂ ಜನರಿಗೆ ನೀರು ನೀಡುತ್ತಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.